ಆತ್ಮೀಯರೇ, ದಾವಣಗೆರೆ ತಿಂಗಳಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ ಹಾಗೂ ದಾವಣಗೆರೆ V1 ಕಾವ್ಯಧಾರೆಯ ಸಂಯುಕ್ತಾಶ್ರಯದಲ್ಲಿ ಈಗ ಸುಮಾರು 6 ವರ್ಷಗಳ ಕಾಲದಿಂದಲೂ ಒಂದು ವಿನೂತನವಾಗಿರುವಂಥ ಪ್ರತಿ ತಿಂಗಳು ಕೂಡ ನಾವು ಆ ತಿಂಗಳ ಅಂಗಳ ಬಳಗದ ಸದಸ್ಯರು ಸೇರಿ ಒಂದೆಡೆಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮಿಲನವನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳು ಕೂಡ ಒಬ್ಬೊಬ್ಬರ ಮನೆಯಲ್ಲಿ ಒಂದು ರೀತಿ ಸಾಹಿತ್ಯದ ಅಂಗಳದಲ್ಲಿ ನಾವು ಸಂಭ್ರಮಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ದಾವಣಗೆರೆಯ ಶ್ರೀಯುತ ಉಮೇಶ್ ತಾಳಿಕಟ್ಟೆ ಅವರು ಕಾರ್ಯಕ್ರಮದ ನಿರ್ವಹಣೆಯನ್ನು ಆತಿಥ್ಯವನ್ನು ವಹಿಸಿಕೊಂಡು ಇವತ್ತು ಎಲ್ಲರಿಗೂ ಕೂಡ ತಿಂಗಳಂಗಳ ಬಳಗದ ಸದಸ್ಯರಿಗೆ ಮತ್ತು V1 ಕಾವ್ಯಧಾರೆಯ ತಂಡದವರಿಗೆ ಹಾಗೆ ಆಹ್ವಾನಿತ ಮಿತ್ರರಿಗೆ ಇವತ್ತು ಅವರ ಮನೆಗೆ ಆಹ್ವಾನಿಸಿದ್ದಾರೆ. ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿ ಒಂದೂವರೆ ತಾಸು ನಾವೆಲ್ಲರೂ ಸಾಹಿತ್ಯ ಮತ್ತು ಚಿಂತನ ಮಂಥನದ ಜೊತೆಯಲ್ಲಿ ಕೆಲವು ಗೀತೆಗಳ ಜೊತೆಯಲ್ಲಿ ರಂಜಿಸೋದಕ್ಕಾಗಿ ಇಲ್ಲಿ ಅನೇಕ ಆಹ್ವಾನಿತ ಸನ್ಮಿತ್ರರನ್ನು ಆಹ್ವಾನಿಸಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಒಂದು ವಿಶೇಷ ಆತಿಥ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಉಮೇಶ್ ತಾಳಿಕಟ್ಟೆಯವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದಾರೆ. ಜೊತೆಯಲ್ಲಿ ಸಾಹಿತ್ಯ, ಸಂಗೀತ ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮದೇ ಆಗಿರುವಂಥ ಒಲವನ್ನು ಹೊಂದಿ ಆ ಮೂಲಕ ಆ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆಗಿರುವಂಥ ಛಾಪನ್ನು ಮೂಡಿಸಿರುವಂಥ ಕಳಕಳಿಯ ಅಭಿವೃದ್ಧಿ ಅಧಿಕಾರಿ. ಅವರ ಮನೆಯಲ್ಲಿ ಇವತ್ತು ನಾವು ಸೇರಿಕೊಂಡು ಈ ಒಂದು ಸಾಹಿತ್ಯ ಸಂಭ್ರಮವನ್ನು ಸವಿತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಕೆಲವು ಅಧಿಕಾರಿಗಳನ್ನು ಕೂಡ ಸಾಹಿತ್ಯದ ಅಭಿರುಚಿಯುಳ್ಳಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಮತ್ತು ಇತರೆ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಆಹ್ವಾನಿಸಿದ್ದೇವೆ. ಅವರ ಕುರಿತಾಗಿ ಒಂದಷ್ಟು ಪರಿಚಯವನ್ನು ಮಾಡಿಕೊಡ್ತಾರೆ ಶ್ರೀಯುತ ಉಮೇಶ್ ತಾಳಿಕಟ್ಟೆಯವರು. ಅಂತೆಯೇ ಉಮೇಶ್ ತಾಳಿಕಟ್ಟೆಯವರ ಮಡದಿಯೂ ಕೂಡ ಹೇಮಲತಾ ಅವರು ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜನಪರ ಕಾಳಜಿಯಿಂದ ಅವರು ಜನ ಸೇವೆಯನ್ನು ಮಾಡುವುದರ ಜೊತೆಯಲ್ಲಿ ಈ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ವಿಶೇಷವಾಗಿರುವಂಥ ಆಸ್ಥೆಯನ್ನು ಹೊಂದಿ ಅವರು ಸಾಹಿತ್ಯ ಮತ್ತು ಸಂಗೀತದಲ್ಲೂ ಕೂಡ ತಮ್ಮ ಹೆಸರನ್ನು ಪರಿಚಿತಗೊಳಿಸಿದ್ದಾರೆ ಈ ದಾವಣಗೆರೆ ವಲಯದಲ್ಲಿ. ಇವತ್ತು ವಿಶೇಷವಾಗಿ ಈ ತಿಂಗಳ ಅಂಗಳ ಇವತ್ತು ಶ್ರೀಯುತ ಉಮೇಶ್ ತಾಳಿಕಟ್ಟೆ ಅವರ ಮನೆಯಲ್ಲಿ ನಡೀತಾ ಇದೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ತಿಂಗಳ ಅಂಗಳ ಬಳಗದಿಂದ ಮತ್ತು V1 ಕಾವ್ಯಧಾರೆ ತಂಡದ ಪರವಾಗಿ ತಮಗೆ ವಿಶೇಷವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ವೇದಿಕೆಗೆ ಅತಿಥಿಗಳನ್ನಾಗಿ ಆಗಮಿಸಿರುವಂಥವರನ್ನು ಕರೆಯೋದಕ್ಕೆ ಮತ್ತು ಸರ್ವರನ್ನು ಕೂಡ ಸ್ವಾಗತಿಸೋದಕ್ಕೆ ಶ್ರೀಯುತ ಉಮೇಶ್ ತಾಳಿಕಟ್ಟೆ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತಿಂಗಳ ಅಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ ದಾವಣಗೆರೆ ಇವರ ವತಿಯಿಂದ ಇಂದು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ V1 ಕಾವ್ಯಧಾರೆಯ ಎಲ್ಲ ತಂಡದ ಸದಸ್ಯರಿಗೂ ಹಾಗೂ ನಿರ್ದೇಶಕರಿಗೂ ಹಾಗೆ ತಿಂಗಳ ಅಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗದ ಎಲ್ಲ ಸರ್ವ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಡೆಪ್ಯೂಟಿ ಸೆಕ್ರೆಟರಿ ಉಪಕಾರ್ಯದರ್ಶಿಗಳಾದಂಥ ಶ್ರೀಮತಿ ಮಮತಾ ಹೊಸಗೌಡರ್ ಪಾಟೀಲ್ ಅವ್ರನ್ನ ಕೇಳಿಕೊಂಡಾಗ ಹೃತ್ಪೂರ್ವಕವಾಗಿ ಒಪ್ಪಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಅರ್ಪಿಸಿ ವೇದಿಕೆಗೆ ಮಾಡಿಕೊಳ್ತಿದ್ದೇನೆ. ಜಾರಿ ನಿರ್ದೇಶನಾಲಯ ದಾವಣಗೆರೆ ಅಲ್ಲಿ PSI ಆಗಿ ಕಾರ್ಯನಿರ್ವಹಿಸ್ತಿರುವಂತಹ ಸಂಜೀವ್ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೋಮಶೇಖರಪ್ಪ KES ಹೆಡ್ ಮಾಸ್ಟರ್ ಹಾಗೆ ನಮ್ಮ ದಾವಣಗೆರೆಯ DDPI ಆಫೀಸಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಮಂಗಳಮ್ಮ ನಮ್ಮ 33ನೇ ವಾರ್ಡ್ನ ಬನ್ನಿಮಾಂಕಾಳಿ ಸದಸ್ಯರು ಸಹಕಾರಿ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜಗದೀಶ್ ಪಾಟೀಲ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಸಂದರ್ಭದಲ್ಲಿ ಕೋರ್ತೇನೆ. ಹಾಗೆ ಮತ್ತೋರ್ವ ನಮ್ಮ ಹಿರಿಯರು ಸಹೃದಯರು ನಮ್ಮ ಬಡಾವಣೆಯ KGD ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಕೊಟ್ರೇಶ್ ಸರ್ BK ಕೊಟ್ರೇಶ್ ಸರ್ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಕೋರ್ತೇನೆ.
ಈ ಒಂದು ತಿಂಗಳ ಅಂಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗವನ್ನು ಎಗ್ಗಿಲ್ಲದೆ ಕುಗ್ಗಿಲ್ಲದೆ ಸದಾಕಾಲ ಅವ್ರನ್ನ ವಿನೂತನವಾಗಿ ಉಳಿಸಿಕೊಂಡು ನಡೆಸಿಕೊಂಡು ಮುನ್ನಡೆಸ್ಕೊಂಡು ಬರ್ತಿರುವಂತಹ ಶ್ರೀಯುತ ಗಂಗಾಧರ್ ನಿಟ್ಟೂರ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ V1 ಕಾವ್ಯಧಾರೆಯ ನಿರ್ದೇಶಕರಾದ ಶ್ರೀಯುತ ಚಿದಾನಂದ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ತಿಂಗಳ ಅಂಗಳ ಸಾಹಿತ್ಯ ಬಳಗದ ಎಲ್ಲ ಹಿರಿಯ ಕವಿಗಳು, ಸಹೃದಯರು, ಸಾಹಿತ್ಯಾಸಕ್ತರು ಮತ್ತೆಲ್ಲರೂ ಮಾತೆಯರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮಗದೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನನ್ನ ಧರ್ಮಪತ್ನಿ ಹೇಮಲತಾ ಕಳೆದ ಒಂದು ವಾರದಿಂದನೂ ಭಾಳಷ್ಟು ಪೂರ್ವ ತಯಾರಿಯನ್ನು ತಗೊಂಡು ಈ ಕಾರ್ಯಕ್ರಮಕ್ಕೆ ನನ್ನ ಮಗ, ನನ್ನ ಮಡದಿ ಎಲ್ಲರೂ ಕೂಡ ಭಾಳಷ್ಟು ಪ್ರಿಪ್ರೇಷನ್ಸ್ ಮಾಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಬೇಕಾಗಿ ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ ಆಗಿರುವಂಥ ಶ್ರೀಮತಿ ಮಮತಾ ಹೊಸಗೌಡರ್ ಪಾಟೀಲ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಬೇಕಾಗಿ ಕೋರ್ತಾ ಇದ್ದೇವೆ. ಸರ್ವರಿಗೂ 70ನೇ ಸುವರ್ಣ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಂದು ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಒಂದು ವಾತಾವರಣವನ್ನು ಜಗದಗಲ ಮುಗಿದಗಲ ಪಸರಿಸಲಿ, ಅದರ ಕಂಪು ವಿಶ್ವದೆಲ್ಲೆಡೆ ಮೇರು ಪರ್ವತದಂತೆ ಹೊರಹೊಮ್ಮಲಿ ಎನ್ನುವ ಒಂದು ಆಶಯದೊಂದಿಗೆ ಒಂದು ಕನ್ನಡ ಮತ್ತು ನಾಡು ನುಡಿಯ ಒಂದು ಕನ್ನಡ ಭಾಷೆಯನ್ನು ಉಳಿಸುವಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ತಮ್ಮ ವೇದಿಕೆ ಮೇರುವಂಥ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಕರ್ನಾಟಕ ಆಧುನಿಕ ಮೈಸೂರು ಭಾರತ 1947ರಲ್ಲಿ ಸ್ವತಂತ್ರಗೊಂಡ ನಂತರ ತಾನಾಗಿ ಕನ್ನಡ ನಾಡು ಬರಲಿಲ್ಲ, ಹುಟ್ಟಲಿಲ್ಲ, ಉಗಮವಾಗಲಿಲ್ಲ, ಹರಿದು ಹಂಚಿ ಹೋಗಿತ್ತು. ಹೈದರಾಬಾದ್ನ ಪ್ರಾಂತ್ಯದಲ್ಲಿ ಹಲವಾರು ಭಾಷಾವಾರು ಪ್ರಾಂತ್ಯಗಳಲ್ಲಿ ಹೈದರಾಬಾದ್ನ ಒಂದು ಭಾಗದಲ್ಲಿ ಹಂಚಿ ಹೋಗಿತ್ತು. ಹಾಗೆ ತಮಿಳುನಾಡಿನ ಒಂದು ಭಾಗದಲ್ಲಿ ಹಂಚಿ ಹೋಗಿತ್ತು. ಬೆಳಗಾಂ ಮತ್ತು ಮಹಾರಾಷ್ಟ್ರದ ಭಾಗದಲ್ಲಿ ಗತ್ತ, ಗಡಹಿಂಗ್ಲಜ ಆ ಒಂದು ಭಾಗದಲ್ಲಿ, ಖಾನಾಪುರ ಮತ್ತು ಆ ಭಾಗದಲ್ಲಿ ಹಂಚಿ ಹೋಗಿತ್ತು. ಆಮೇಲೆ ಕೇರಳದ ಕಾಸರಗೋಡು, ಅದು ನಮ್ಮ ಕನ್ನಡ ನಾಡು ನುಡಿಯ ಹೆಮ್ಮೆಯ ದ್ಯೋತಕ, ಅದು ಕೂಡ ಕೇರಳದಲ್ಲಿ ಮಲಯಾಳಂ ಭಾಷೆಯನ್ನು ಆಡುವಂತಹ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು. ಹೀಗೆ ಹಲವಾರು ಭಾಷೆಗಳ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಕನ್ನಡ ನಾಡನ್ನು, ಕರ್ನಾಟಕವನ್ನು ಒಗ್ಗೂಡಿಸೋದಕ್ಕೆ ಹಲವಾರು ಕವಿ ಪುಂಗವರು, ಸಾಹಿತ್ಯಾಸಕ್ತರು ಏನು ಮಾಡಿದರು, ಹೋರಾಟವನ್ನು ಶುರು ಮಾಡಿದರು. ಕನ್ನಡ ಚಳುವಳಿಗಳ ಮೂಲಕ ಪ್ರತಿಯೊಂದು ಕನ್ನಡ ರಾಜ್ಯಾದ್ಯಂತ ಏನು ಮಾಡಿದರು, ಸಂಚರಿಸಿದರು. ಹೋರಾಟಗಳ ಚಳುವಳಿಗಳನ್ನು ಮಾಡುವ ಮೂಲಕ ಏನು ಮಾಡಿದರು, ಒಂದು ಕನ್ನಡ ಏಕೀಕರಣದ ಚಳುವಳಿಯಲ್ಲಿ ಕೈ ಜೋಡಿಸಿದರು. ಇವೆಲ್ಲದರ ಫಲವಾಗಿ ಆಲೂರು ವೆಂಕಟರಾಯರಾಗಿರ್ಬೋದು, ಮಹಾದೇವ ಗೋವಿಂದ ಪಯ್ಯರಾಗಿರ್ಬೋದು, ಕುವೆಂಪುರಾಗಿರ್ಬೋದು, ದ ರಾ ಬೇಂದ್ರೆಯವರಾಗಿರ್ಬೋದು, ಅವರು ಪ್ರತಿಯೊಂದು ತಮ್ಮ ಲೇಖನಿಯ ಹರಿತ ಮೊರೆತ ಕವಿತೆಗಳನ್ನು, ಕ್ರಾಂತಿಗೀತೆಗಳನ್ನು ರಚಿಸುವ ಮೂಲಕ ಕನ್ನಡಿಗರಲ್ಲಿ ಕೆಚ್ಚು ಹಚ್ಚಿ ಕನ್ನಡ ಭಾಷೆಯನ್ನು ಆಡುವಂತಹ ಪ್ರಾಂತ್ಯವನ್ನು ಒಗ್ಗೂಡಿಸಬೇಕು ಅನ್ನೋ ಒಂದು ಆಶಯದೊಂದಿಗೆ ಹೋರಾಟಗಳ ಪ್ರತಿಫಲವಾಗಿ 1956 ನವೆಂಬರ್ 1ರಂದು ಆಧುನಿಕ ಮೈಸೂರು ರಾಜ್ಯ ನಮ್ಮದು ರಚನೆ ಆಯಿತು. ಅಲ್ಲಿಂದ ಕನ್ನಡದ ಹೋರಾಟ, ಕನ್ನಡದ ಭಾಷೆಯ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಉಳಿಸುವಂತಹ ಕಾಯಕ ಶುರುವಾಯಿತು. ಅದರೆಲ್ಲದರ ಫಲವಾಗಿ ಸಾವಿರಾರು ಲಕ್ಷಾಂತರ ಪುಸ್ತಕಗಳು, ಸಾಹಿತ್ಯ ರಚನೆಯ ಬಳಗಗಳು ಸೃಷ್ಟಿಯಾಗಿ ನಮ್ಮ ಕನ್ನಡಕ್ಕೆ ಇವತ್ತು ಮೇರು ಪರ್ವತದಂಥ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ನಮ್ಮದು. ಆ ಹೆಗ್ಗಳಿಕೆ, ನಮ್ಮ ಒಂದು ಲಿಪಿ ಕೂಡ ಭಾಳ ಶ್ರೇಷ್ಠ. ಅದರ ಸಾಂಸ್ಕೃತಿಕ ಹಿರಿಮೆ, ಗರಿಮೆ ಅತ್ಯಂತ ಪುರಾತನವಾದಂತಹ ಒಂದು ವೈಭವೋಪೇತ ಒಂದು ಇದನ್ನು ಶ್ರೀಮಂತಿಕೆಯನ್ನು ಹೊಂದಿರುವಂಥ ಭಾಷೆ ನಮ್ಮದು, ಅದರ ಸೊಗಡು ನಮ್ಮದು. ಆ ಒಂದು 56 ನವೆಂಬರ್ 1ನೇ ತಾರೀಕು ಉಗಮವಾದಂತಹ ನಮ್ಮ ಆಧುನಿಕ ಮೈಸೂರು ರಾಜ್ಯ ದಿವಂಗತ ದೇವರಾಜ ಅರಸರ ಪೀರಿಯಡಲ್ಲಿ 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಕಪ್ಪು ಮಣ್ಣಿನ ನಾಡು ನಮ್ಮದು, ಕರು ನಾಡು, ಕರು ನಾಡು, ಆನೆಗಳ ಒಂದು
ದ್ಯೋತಕವಾಗಿ ಅದನ್ನು ಕೂಡ ಕರುನಾಡು ಅಂತ ಕರೆದರು. ಕರ್ನಾಟಕ ಎನ್ನುವ ಒಂದು ನಾಮಕರಣದೊಂದಿಗೆ 1973 ನವೆಂಬರ್ 1ರಂದು ಕರ್ನಾಟಕ ಅಂತ ಪುನರ್ನಾಮಕರಣವಾಯಿತು. ಇಡೀ ನಮ್ಮ ಭಾರತದಲ್ಲಿ ನಾವು ಶ್ರೇಷ್ಠವಾದ ಸಾಹಿತ್ಯಿಕ ಪರಂಪರೆಯನ್ನು ಹೊಂದಿರುವಂತಹ ಸುಂದರವಾದ ಸುಲಾಲಿತ್ಯವಾದ ಉಚ್ಚಾರಣೆಯಲ್ಲಿ ಭಾಳಷ್ಟು ಶ್ರೇಷ್ಠತೆಯ ಶ್ರೀಮಂತಿಕೆಯನ್ನು ಹೊಂದಿರುವ ಭಾಷೆ ಅಂದರೆ ನಮ್ಮ ಕನ್ನಡ ಅಂತ ಹೇಳ್ಬೋದು. ಇವತ್ತು ನಮ್ಮದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ನಮ್ಮ ಭಾಷೆ ಕನ್ನಡಕ್ಕೆ ಸಿಕ್ಕಿರೋದು ಅತ್ಯಂತ ಹೆಮ್ಮೆಯ ದ್ಯೋತಕ. ಅದು ಕುವೆಂಪು ಆಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಮಾಸ್ತಿಯವರಾಗಿರ್ಬೋದು, ವಿ ಕೃ ಗೋಕಾಕ್ ಆಗಿರ್ಬೋದು, ಚಂದ್ರಶೇಖರ್ ಕಂಬಾರ ಆಗಿರ್ಬೋದು, ಹಾಗೆ ನಮ್ಮ ಗಿರೀಶ್ ಕಾರ್ನಾಡ್ ಆಗಿರ್ಬೋದು. ಇದುವರೆಗೂ ಅದರಲ್ಲಂತೂ ನಮ್ಮ ಯು ಆರ್ ಅನಂತಮೂರ್ತಿಯ ಸಂಸ್ಕಾರ ಜಗತ್ತಿನ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿಗಳಲ್ಲಿ ಪಠ್ಯವಾಗಿ ಅದು ಹೊರಹೊಮ್ಮಿದೆ. ಹಾಗಾಗಿ ಕಾವೇರಿಯಿಂದ ಮಾ ಗೋದಾವರಿ ಹೊರಮಿರ್ದ ನಾಡದ ಕನ್ನಡದೋಳ್ ಅನ್ನೋ ಒಂದು ಕನ್ನಡ ನಾಡಿನ ಭಾಷೆ, ಎಲ್ಲೆ, ಜಲ, ಗಡಿ, ನಾಡು ಅವನ್ನು ಅವತ್ತೇ ಕವಿರಾಜ ಮಾರ್ಗಕಾರ ಹಳಗನ್ನಡದ ಒಂದು ಇದರಲ್ಲಿ ವಿವರಿಸಿ ವರ್ಣಿಸಿದರು. ಹಾಗಾಗಿ ನಮ್ಮ ಶ್ರೀಮಂತಿಕೆಯ ನಾಡು ಇತ್ತೀಚೆಗೆ ಏನು ಮಾಡ್ತಿದೆ, ಭಾಷೆಯ ದುರಾಭಿಮಾನ, ಸಂಕುಚಿತೆಯಿಂದ ತಮಿಳು, ಮಲಯಾಳಂ ಮತ್ತು ಅನ್ಯ ಭಾಷೆಯ ವ್ಯಾಮೋಹ ನಮ್ಮಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಕನ್ನಡ ಬರೀ ನವಂಬರಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಬೆಂಗಳೂರಲ್ಲೇ ಕೂಡ ಕನ್ನಡಿಗರ ಒಂದು ಅಸ್ಮಿತೆ ಅಂತಸತ್ವ ಇಲ್ಲ. ಬಹುಶಃ ನಾವೆಲ್ಲರೂ ಅದು ಒಂದು ವಿಪರ್ಯಾಸ ಅಂತ ಹೇಳ್ಬೋದೇನೋ. ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು, ಆ ಒಂದು ಆಶಯ ನಮ್ಮಲ್ಲಿ ಕೊರತೆ ಕಾಣ್ತಾ ಇದೆ. ನಾವು ಕೂಡ ಅನ್ಯ ಭಾಷಿಕರ ವ್ಯಾಮೋಹದೊಂದಿಗೆ ಎಲ್ಲೇ ಒಂದು ಅಂಗಡಿಗೆ ಹೋಗಲಿ, ಯಾವುದೋ ಒಂದು ಮರವಾಡಿಯವರ ಅಂಗಡಿಗೆ ಹೋಗಲಿ, ಏನೋ ಒಂದು ತೊಗೊಳಕ್ಕೆ ಹೋಗಲಿ, ಅಥವಾ ಯಾವುದೋ ಒಂದು ತೆಲುಗು ನೋಡಿಕೊಂಡಾಗ ಅಲ್ಲಿ ನಮ್ಮ ಭಾಷೆ ಬಗ್ಗೆ ನಮಗೆ ಅಭಿಮಾನ ಇಲ್ಲ. ಅದು ಅವ್ರಿಗೆ ದುರಭಿಮಾನ. ಯಾರಿಗೆ? ತಮಿಳರಿಗೆ. ಎಷ್ಟೋ ಒಂದು ಇದರಲ್ಲಿ ನೋಡಿಕೊಂಡಾಗ ನಾವು ಅವ್ರ ಭಾಷೆಗೆ ಫಸ್ಟ್ ಏನು ಮಾಡ್ತೀವಿ, ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅವ್ರು ಯಾರೇ ಇರೋ ನಾವು ನಮ್ಮ ಭಾಷೆ ಮರ್ತು ಬಿಡ್ತೇವೆ ನಾವು ಕನ್ನಡಿಗರು ಅನ್ನೋದು. ಕನ್ನಡಿಗರಿಗೆ ಕೆಚ್ಚು. ಎಷ್ಟೋ ಕದಂಬರು, ರಾಷ್ಟ್ರಕೂಟರು, ಹೊಯ್ಸಳರು, ನಮ್ಮ ರಾಜ ಮನೆತನಗಳು ನಮ್ಮ ಇಡೀ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಆಧುನಿಕ ನಮ್ಮ ಮೈಸೂರು ರಾಜ್ಯದವರೆಗೂ ಕೂಡ ಎಷ್ಟು ಹೋರಾಟಗಳನ್ನು ಮಾಡಿ ಈ ಒಂದು ನೆಲ, ಜಲ, ಗಡಿಯನ್ನು ಉಳಿಸಿದವಿ. ಹಾಗೆ ಮಹಾಜನ್ ವರದಿ ಬಂತು. ಮಹಾಜನ್ ವರದಿ ಕೂಡ ಅರಿದು ಹೊಂಚೋಗಿದ್ದಂಥ ನಮ್ಮೆಲ್ಲ ಪ್ರಾಂತ್ಯಗಳು ಕನ್ನಡಕ್ಕೆ ಸೇರಬೇಕು ಅನ್ನೋದು ದೊಡ್ಡ ಹೋರಾಟ ಶುರು ಮಾಡಿ ಅದನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿತ್ತು. ಆಗ ನಂತರ ಗೋಕಾಕ್ ಚಳವಳಿ ಶುರುವಾಯಿತು. ಗೋಕಾಕ್ ಚಳವಳಿ ಅಂತೂ ಇಡೀ ಕರ್ನಾಟಕದಲ್ಲಿ ಮಿಂಚಿನ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಚಳವಳಿ ಅನ್ಬೋದು. ಅವತ್ತು ಪ್ರತಿಯೊಬ್ಬರೂ ಕೂಡ ಕವಿಗಳು, ಸಾಹಿತಿಗಳಷ್ಟೇ ಅಲ್ಲ, ಜನಸಾಮಾನ್ಯರು ಮತ್ತು ಸ್ಯಾಂಡಲ್ವುಡ್ ನಟರು, ನಮ್ಮ ಎಸ್ಪೆಷಲಿ ನಮ್ಮ ಶಂಕರನಾಗಲಿ, ಅನಂತನಾಗ್ ಅವರಾಗಲಿ, ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ಅವರು ಗೋಕಾಕ್ ಚಳವಳಿಯಲ್ಲಿ ಧುಮ್ಮಿಕ್ಕಿದಾಗ ಇಡೀ ಕನ್ನಡ ನಾಡು ಅದರಲ್ಲಿ ಏನು ಮಾಡ್ತು, ಕನ್ನಡದ ಭಾಷೆಯನ್ನು ಹೋರಾಟದ ಮಾಡಿ ಉಳಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಹೋರಾಟವನ್ನು ಶುರು ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವೆಲ್ಲರೂ ಬರೀ ನವಂಬರ್ ಕನ್ನಡಿಗರು ಅಂತ ಕರಿತೇವೆ. ಕನ್ನಡ ಹೋಗಿ ಕಂಗ್ಲೀಷ್ ನವಂಬರ್ಗೆ ಸೀಮಿತ ಆಗಬಾರ್ದು. ನಾವೆಲ್ಲರೂ ಉಳಿಸೋಣ, ಬೆಳೆಸೋಣ. ಒಂದು ಕನ್ನಡ ಭಾಷೆಯ ಅಸ್ಮಿತೆಯನ್ನು ನಾವು ಎಲ್ಲ ಕಡೆ ಪಸರಿಸ್ಕೊಳ್ತಾ ಒಂದು ಜೀವಂತಿಕೆಯಾಗಿ ಇಡೋಣ ಅನ್ನೋ ಒಂದು ಕನ್ನಡವನ್ನು ಪ್ರೀತಿಸೋಣ. ಫಸ್ಟು ನಮ್ಮ ಭಾಷೆಯನ್ನು ನಾವು ಪ್ರೀತಿಸಬೇಕು. ತಾಯಿಯನ್ನು ಹೆಂಗೆ ಪ್ರೀತಿಸ್ತವೋ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಕರಿತೀವಿ. ಜನನಿ ಜನ್ಮ ಕೊಟ್ಟಂಥ ತಾಯಿ ಮತ್ತು ತಾಯ್ನಾಡು ಎರಡೂ ಕೂಡ ಭಾಳ ಶ್ರೇಷ್ಠವಾದವು. ಹಾಗಾಗಿ ನಾವು ಕನ್ನಡವನ್ನು ಉಳಿಸೋದು, ಬೆಳೆಸೋದು ನಮ್ಮ ಕೈಯಲ್ಲಿದೆ. ಮುಂದಿನ ಪೀಳಿಗೆಗೆ ಅದನ್ನು ಕೊಡುಗೆಯಾಗಿ ಕೊಟ್ಟು ನಾವೇನು ಮಾಡಬೇಕು, ಈ ಕನ್ನಡವನ್ನು ಬೆಳೆಸೋಣ. ಹೆಮ್ಮರವಾಗಿ ಮೇರು ಪರ್ವತದಂತೆ ಬೆಳೆಸೋಣ. ನಭೋಮಂಡಲದಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸುವ, ಪ್ರಜ್ವಲಿಸುವಂತಹ ಧ್ರುವತಾರೆಯಾಗಿ ನಮ್ಮ ಕನ್ನಡ ಬೆಳಗಲಿ. ಕನ್ನಡ ಸಾಹಿತ್ಯಾಸಕ್ತರ ಬಳಗ ಇದೇ ರೀತಿ ಪ್ರತಿಯೊಂದು ಎಲ್ಲರ ಮನೆಗಳಲ್ಲಿ ಈ ಜ್ಞಾನಜ್ಯೋತಿ ಬೆಳಗಲಿ. ಎಲ್ಲರೂ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು, ಕನ್ನಡವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಆಶಯದೊಂದಿಗೆ ನನಗೆ ಪ್ರಾಸ್ತಾವಿಕವಾಗಿ ನುಡಿಯಲು ಮಾತು ಕೊಟ್ಟಂತಹ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ದಾವಣಗೆರೆಯ ತಿಂಗಳ ಅಂಗಳ ಸಾಹಿತ್ಯ ಬಳಗದವರು ಉಮೇಶ್ ತಾಳಿಕಟ್ಟೆಯವರ ಮನೆಯಲ್ಲಿ ಇವತ್ತು ಒಂದು ಚಿಕ್ಕದಾದಂಥ ಮತ್ತು ಚೊಕ್ಕದಾದಂಥ ಒಂದು ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ದಾವಣಗೆರೆಯ ಎಲ್ಲ ಸುತ್ತಮುತ್ತಲಿನ ಎಲ್ಲ ಸಾಹಿತ್ಯ ಆಸಕ್ತರೇ ಹಾಗೂ ಉಮೇಶ್ ತಾಳಿಕಟ್ಟೆಯವರ ಕುಟುಂಬದವರೇ ಮತ್ತು ಯಾವತ್ತೂ ಮಾಧ್ಯಮ ಮಿತ್ರರೇ, ಇವತ್ತು ನಿಜವಾಗ್ಲೂ ನಾವು ಕನ್ನಡ ಭಾಷೆಯನ್ನು ಉಳಿಸ್ಬೇಕಾಗಿದೆ, ಸಾಹಿತ್ಯವನ್ನು ಉಳಿಸ್ಬೇಕಾಗಿದೆ. ಯಾಕೆ ಅಂತಂದರೆ ನಾವು ನಾನು ಮುಂಚೆ ಟೀಚರ್ ಆಗಿದ್ದೆ. ಈ ಫೀಲ್ಡಿಗೆ ಬಂದಾಗ KS ಎಕ್ಸಾಮ್ ಮುಗಿಸ್ಕೊಂಡು ಈ ಫೀಲ್ಡಿಗೆ ಬಂದಾಗ ಅಲ್ಲಿ ಟ್ರೈನಿಂಗ್ ಪೀರಿಯಡಲ್ಲಿ ಕನ್ನಡ ಸಾಹಿತ್ಯ ಎಷ್ಟು ಜನರದಿದೆ ಆಪ್ಷನಲ್ ಅಂತ ಕೇಳಿದರು. ಯಾಕೆ ಕೇಳಿದರು ಅಂತಂದರೆ ಅವ್ರೇನು ಹೇಳಿದರು ಅಂದರೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಎಷ್ಟು ಬ್ಯಾಚಸ್ಗಳು ಹೋಗಿದಾವಲ್ಲ,
ಕನ್ನಡ ಸಾಹಿತ್ಯವನ್ನು ಯಾರು ಆಪ್ಷನಲ್ ತೊಗೊಂಡಿದ್ದಾರೆ ಅವರು ಚೆನ್ನಾಗಿ ಆಡಳಿತ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಂತ. ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯದ ಒಂದು ಮಹತ್ವ ಅಷ್ಟಿದೆ. ಕನ್ನಡ ಸಾಹಿತ್ಯವನ್ನು ಯಾರು ಓದಿರ್ತಾರಲ್ಲ ಅವರಲ್ಲಿ ಮಾನವೀಯತೆ ಗುಣ ಬಹಳಷ್ಟು ಇರುತ್ತೆ ಮತ್ತು ಜನರಿಗೆ ಸ್ಪಂದಿಸುವಂಥ ಗುಣ ಭಾಳಷ್ಟು ಇರುತ್ತೆ. ಅದು ನನಗೆ ಆವಾಗ ಕೇಳಿದ್ದನ್ನು ಈಗ ನಾನು ಫೀಲ್ಡಿಗೆ ಬಂದಾಗ ನೋಡಿದಾಗ ನನಗೂ ಅನಿಸಿದ್ದು ಕೂಡ ಅಷ್ಟೇ. ಆದರೆ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಪೊಲಿಟಿಕಲ್ ಸೈನ್ಸು ಮತ್ತು ಹಿಸ್ಟ್ರಿ. ಬಟ್ ಕನ್ನಡ ಮಾಧ್ಯಮದಲ್ಲಿ 1ನೇ ತರಗತಿಯಿಂದ ಓದಿದ್ರಿಂದ ಅದರ ಸೆನ್ಸ್ ಏನು, ಕನ್ನಡದ ಭಾಷೆಯ ಮಹತ್ವ ಏನು ಅಂತ ನಾನು ಅರ್ಥಕೊಳ್ಬಲ್ಲೆ. ಅದರದ್ದು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಗೊತ್ತಿದೆ. ಯಾಕೆ ಈ ಉಮೇಶ್ ಅವರು ಹೇಳಿದರು ಕನ್ನಡ ಸಂಘಟನೆಗಳು ಮತ್ತು ನಮ್ಮ ಕರ್ನಾಟಕ ಬೆಳೆದು ಬಂದಂಥ ರೀತಿ, ಎಷ್ಟು ಕಷ್ಟಪಟ್ಟು ನಾವು ಕರ್ನಾಟಕವನ್ನು ನಾವು ಕಟ್ಟಿದ್ದೀವಿ ಅನ್ನೋದು. ಅದರ ಜೊತೆಗೆ ಅಷ್ಟೊಂದು ನಾವು ಪರಿಶ್ರಮದಿಂದ ಎಲ್ಲ ಚಳುವಳಿಕಾರರು, ಕನ್ನಡ ಆಸಕ್ತರು ಹೆಂಗೆ ನಮಗೆ ಕರ್ನಾಟಕವನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ, ನಮ್ಮ ಮುಂದಿನ ಸವಾಲುಗಳೇನು, ನಾವೇನು ಮಾಡಬೇಕು ಅನ್ನೋದು ಇಲ್ಲಿ ಭಾಳಷ್ಟು ಮುಖ್ಯ. ನಾನು ಮತ್ತೆ ಅದನ್ನೇ ಹೇಳ್ತೀನಿ, ಕನ್ನಡ ಸಾಹಿತ್ಯ ಯಾಕೆ ಮುಖ್ಯ ಅಂತಂದರೆ ನಮಗೆ ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಒಂದು ನೈತಿಕತೆಯನ್ನು ಬೆಳೆಸೋದ್ರಲ್ಲಿ ಕನ್ನಡ ಸಾಹಿತ್ಯ ಭಾಳಷ್ಟು ಮುಖ್ಯ ಆಗುತ್ತೆ. ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ, ನೀನು ಮಗುವಿಗೆ, ನಾವು ವಿದ್ಯಾರ್ಥಿಗೆ ಅಥವಾ ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಪ್ಪ ನೀನು ಧೈರ್ಯದಿಂದ ನೀನು ಎದುರಿಸಬೇಕು ಅಂತ ಹೇಳಿದರೆ ಅಷ್ಟು ಟಚ್ ಆಗಲ್ಲ. ಅದೇ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆಯ ಸುರಿಯೇ, ಕಲ್ಲು ಸೊಕ್ಕರೆಯಾಗು ದೀನದಲಿತರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದರೆ ಎಷ್ಟು ಟಚ್ ಆಗುತ್ತೆ ನೋಡ್ರಿ ಇದು. ಇದನ್ನು ಹೇಳಿದರೆ ಯಾರಿಗೆ ಕನ್ನಡ ಬರೋದಿಲ್ಲ ಅವ್ರಿಗೂ ಕೂಡ ಏನಾಗುತ್ತೆ, ಟಚ್ ಆಗುತ್ತೆ ಇದು. ಅಂದರೆ ಇದು ಕನ್ನಡ ಭಾಷೆಯ ಮತ್ತು ಕನ್ನಡ ಶಬ್ದಗಳ ಒಂದು ಶಕ್ತಿ. ಇದನ್ನು ನಾವೇನು ಮಾಡಬೇಕಾಗಿದೆ, ಮಕ್ಕಳಲ್ಲಿ ನಾವು ಈಗಿನ ದಿನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈಗಿನ ದಿನಗಳಲ್ಲಿ ನಾವು ಹೇಳ್ಕೊಡ್ಬೇಕಾಗಿದೆ. ಈಗ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳು ಮತ್ತು ನೆಕ್ಸ್ಟು ನೀಟು ಮತ್ತು JEE ಓದಬೇಕು ಅಂದರೆ ಇಂಗ್ಲೀಷ್ ಮಾಧ್ಯಮ ಬೇಕೇ ಬೇಕು, ಅದು ವಿಚಾರ ಅಲ್ಲ. ಬಟ್ ಅವರ ಬದುಕಿಗೋಸ್ಕರ, ಅವ್ರ ಜೀವನ ಕಟ್ಕೋಬೇಕು ಅಂತಂದರೆ ನಮಗೆ ಇಂಗ್ಲೀಷ್ ಮಾಧ್ಯಮಗಳು ಬೇಕು, ಸರ್ಟಿಫಿಕೇಟ್ಸ್ ಬೇಕು, ಡಿಗ್ರೀಸ್ಗಳು ಬೇಕು, ಎಲ್ಲವೂ ಬೇಕು. ಆದರೆ ನಿಜವಾಗ್ಲೂ ಅವನು ಬದುಕನ್ನು ಕಟ್ಕೋಬೇಕು ಅಂತಂದರೆ, ಅವನ ಫ್ಯಾಮ್ಲಿಯನ್ನು ನೋಡ್ಕೊಳ್ಬೇಕು, ಅವನ ಸುತ್ತಮುತ್ತಲ ಜನರು ನನ್ನವರು ಅಂತ ಅವನು ತಿಳ್ಕೋಬೇಕು ಅಂತಂದರೆ ಅವನು ಕನ್ನಡ ಮಾಧ್ಯಮ, ಅವನ ಮಾತೃಭಾಷೆ ಏನಿದೆ ಅದರಲ್ಲಿ ಫೀಲ್ ಮಾಡಿದಾಗ ಮಾತ್ರ ಅವನು ಬದುಕಲಿಕ್ಕೆ ಸಾಧ್ಯ. ಇದು ಅಂತೂ ನಿಶ್ಚಿತ. ಇದನ್ನು ನಾವು ಸುತ್ತಮುತ್ತಲೂ ಕೂಡ ಇದನ್ನು ನಾವು ನೋಡ್ತೀವಿ. ಮತ್ತು ಅಷ್ಟೇ ಅಲ್ಲದೆ ಈ ಕನ್ನಡ ಸಾಹಿತ್ಯ ಬರೀ ಇತ್ತೀಚೆಗೆ 1947 ಆಗಲಿ ಅಥವಾ 18ನೇ ಶತಮಾನದಿಂದ ಈ ಕಡೆ ಬೆಳೆದು ಬಂದದ್ದಲ್ಲ. ಇದು 12ನೇ ಶತಮಾನ ಅನಾದಿ ಕಾಲದಿಂದ ಕೂಡ ಇದು ಕನ್ನಡ ಸಾಹಿತ್ಯ ಬೆಳೆದು ಬಂದಿದೆ, ಅದೆಲ್ಲ ನಮಗೆ ಗೊತ್ತು. ಇದು ಕನ್ನಡ ಸಾಹಿತ್ಯ ಬರೀ ಕನ್ನಡವನ್ನು ಪಸರಿಸೋದಾಗಲಿ, ನಮ್ಮ ಜಲ, ನಮ್ಮ ನೆಲ ಅಂತ ಅಷ್ಟೇ ಹೇಳೋದಲ್ಲ. ಭಾಳಷ್ಟು ಮೌಢ್ಯಗಳೇನಿದಾವೆ ಸಮಾಜದಲ್ಲಿ, ಬಸವಣ್ಣವ್ರ ಕಾಲದಿಂದ ನೋಡ್ಕೋಬೋದು ನಾವು. ಜಾತೀಯತೆ ಪದ್ಧತಿ ಇರ್ಬೋದು, ಅಂತರ್ಜಾತೀಯ ವಿವಾಹ ಇರ್ಬೋದು, ಬೇರೆ ಬೇರೆ ಅನಿಷ್ಟ ಪದ್ಧತಿಗಳು ಏನಿದಾವೆ, ಇವನ್ನೆಲ್ಲವನ್ನು ಕೂಡ ಕನ್ನಡ ಸಾಹಿತ್ಯದ ಮೂಲಕ ವಚನಕಾರರು ಮತ್ತು ಗೀತರಚನೆಕಾರರು ಅದನ್ನು ಹೊಡೆದು ಓಡಿಸುವಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಅದು ಹಿಸ್ಟ್ರಿ ಕೂಡ. ನಮಗೆ ಕನ್ನಡ ಸಾಹಿತ್ಯ ಬರೀ ನಮಗೆ ಇತಿಹಾಸನ ಹೇಳೋದಿಲ್ಲ, ನಾವು ಪ್ರೆಸೆಂಟ್ ಭೂತಕಾಲದಲ್ಲಿ ಏನಿದ್ದೀವಿ ಮತ್ತು ಭವಿಷ್ಯತ್ ಕಾಲದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ಕನ್ನಡ ಸಾಹಿತ್ಯ ಮತ್ತು ಕನ್ನಡದ ಸಾಹಿತ್ಯ ಆಸಕ್ತರು, ಕನ್ನಡದ ಕವಿಗಳು, ವಚನಕಾರರು, ದಾಸರು ಎಲ್ಲರೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇಷ್ಟೆಲ್ಲ ಆದರೂ ಕೂಡ ನಾವು ಮುಂದೆ ಉಳಿಸಬೇಕು, ಬೆಳೆಸಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಸಾಹಿತ್ಯ ಅಭಿಮಾನ, ಮಾತೃಭಾಷೆಯ ಮಹತ್ವ ಏನು ಅನ್ನೋದನ್ನು ನಾವು ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಕನ್ನಡದ ಒಂದು ಪುಸ್ತಕಗಳಾಗಲಿ ಬರೆಯುವಂಥದ್ದಾಗಲಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಈಗಿನ ಕಾಲದಲ್ಲಿ ಇವತ್ತು ನೀವು ಒಂದು ಸಮಾರಂಭವನ್ನು ತಾವು ಇವತ್ತು ಹಮ್ಮಿಕೊಂಡಿದ್ದೀರಿ. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ರವಿ ಕಾಣದ್ದು ಅಂತಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತುಗಳು, ಗೋಚರ ವಸ್ತುಗಳು, ಅದರ ಬಗ್ಗೆ ನಾವು ಮಾತಾಡಬಲ್ವಿ, ಅದನ್ನು ನಾವು ನೋಡಬಲ್ವಿ. ಆದರೆ ರವಿ ಕಾಣದ್ದನ್ನು ಕವಿ ಕಂಡ ಅಂತಂದರೆ ಅಗೋಚರವಾಗಿರ್ತಕ್ಕಂಥ ಒಂದು ಚೈತನ್ಯವನ್ನು ಕಾಣುವಂಥದ್ದು ಯಾರು ಅಂತಂದರೆ ಅದು ಕವಿಗಳು. ಅವರು ಅವರ ಶಬ್ದಗಳ ಮೂಲಕ ಅದನ್ನು ಹೇಳಬಲ್ಲರು. ಆದ್ದರಿಂದ ಅಂಥ ಶಕ್ತಿ ಕವಿಗಳಿಗೆ ಇದೆ. ನಾವು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರಿತೀವಿ, ರಾಷ್ಟ್ರ ಪ್ರಶಸ್ತಿಯನ್ನು ತಗೊಳ್ತಾರೆ, ರಾಜ್ಯ ಪ್ರಶಸ್ತಿಯನ್ನು ತಗೊಳ್ತೀವಿ, ದೊಡ್ಡ ದೊಡ್ಡ ಸಂಘಟನೆಗಳನ್ನು ಕೊಡ್ತೀವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅದು ಏನಿದೆ ಒಂದು ಕೇಂದ್ರೀಕೃತ, ಒಂದೇ ಕಡೆ ಕೇಂದ್ರೀಕೃತ ಆಗಿರುತ್ತೆ. ಆದರೆ ನಿಜವಾಗ್ಲೂ ಕನ್ನಡ ಬೆಳಿಬೇಕು ಅಂತಂದರೆ ಹನಿ ಹನಿ ಸೇರಿದರೆ ಹಳ್ಳ ಅಂತ ಏನು ಹೇಳ್ತೀವಿ, ಕನ್ನಡ ಬೆಳಿಬೇಕು ಅಂತಂದರೆ ಈ ರೀತಿ ಏನು ನಿಮಗೆ ಆಸಕ್ತಿ ಇದೆ, ಇಂತಹ ಕವಿಗಳು, ಸಣ್ಣ ಪುಟ್ಟ ಕವಿಗಳು ಮುಂದೆ ಬಂದು ಅವ್ರದ್ದು ಕೂಡ ಏನು ಪ್ರತಿಭೆ ಇದೆ ಅದನ್ನು ಪುಸ್ತಕ ರೂಪದಲ್ಲಿ ತೊಗೊಂಡು ಬಂದು ಅದನ್ನು ನಾವು ಸಮಾಜದಲ್ಲಿ ಅದನ್ನು ಪ್ರಕಟ ಮಾಡೋದ್ರ ಮೂಲಕ ಇನ್ನೂ ಸಾಹಿತ್ಯ ಇದೆ, ಕನ್ನಡ ಇದೆ ಅಂತ ನಮ್ಮ ಯುವ ಪೀಳಿಗೆಗೆ ನಾವು
ಹೇಳ್ಕೊಡ್ಬೇಕಾಗಿದೆ. ನಾವು ಬರೀ ಒಂದು ಭಾಷಣದಲ್ಲಾಗಲಿ ಅಥವಾ ಪುಸ್ತಕ ರೂಪದಲ್ಲಾಗಲಿ ಬರೀ ಕನ್ನಡ ಅಭಿಮಾನವನ್ನು ತೋರಿಸ್ದೆ ಈ ಕನ್ನಡ ಅಭಿಮಾನ ಮಾತೃಭಾಷೆಯ ಮಹತ್ವ ಏನಿದೆ ಪ್ರತಿಯೊಬ್ಬರ ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಇದು ಬಂದಾಗ ಮಾತ್ರ ಅದು ಉಳಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಆ ಒಂದು ಪ್ರತೀಕವಾಗಿ ಇವತ್ತು ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಕನ್ನಡ ಸಾಹಿತ್ಯ ಇರಬೇಕು, ಇದ್ದಾಗ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ಒಂದು ಸಾಂಕೇತಿಕವಾಗಿ ಇದಕ್ಕೆ ಒಂದು ಪ್ರತೀಕವಾಗಿ ಇವತ್ತು ನಾವು ಉಮೇಶ್ ಅವ್ರ ಮನೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿಯಾಗಿ ತಮ್ಮ ತಮ್ಮ ಮನೆಗಳಲ್ಲೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ನಡೀತಾ ಇರುತ್ತೆ ಇಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಲ್ಲಿವರೆಗೂ ಅತ್ಯಂತ ಗೌರವಪೂರ್ವಕವಾಗಿ ನನ್ನನ್ನು ಇಲ್ಲಿ ಕರೆದಿದ್ದೀರಿ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮನ್ನೆಲ್ಲ ನೋಡುವಂಥ ಒಂದು ಸೌಭಾಗ್ಯ ನನಗೂ ಇದೆ ಅಂತ ಹೇಳಿ ನಾನು ಭಾವಿಸಿ ನನ್ನ ಒಂದೆರಡು ಮಾತುಗಳನ್ನು